ಅವತ್ತು ಫೆಬ್ರವರಿ 28ನೇ ತಾರೀಕು ಮೊದಲ ಮಿಸೈಲ್ ಉಡಾವಣೆ ಆಗಿದ್ದು ಇಸ್ರೇಲ್ ಮತ್ತು ಅಮೆರಿಕ ಕಡೆಯಿಂದ ಇರಾನ್ ಮೇಲೆ. ಸೊ ಅಲ್ಲಿಂದ ಶುರುವಾದಂತಹ ಈ ಒಂದು ಯುದ್ಧ, ಪರಮಾಣು ಒಪ್ಪಂದದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶುರುವಾದಂತಹ ಯುದ್ಧ, ಫೆಬ್ರವರಿ 28ನೇ ತಾರೀಕು ಮೊದಲ ಮಿಸೈಲ್ ಬಂದು ಇರಾನ್ ಒಳಗೆ ಬೀಳುತ್ತೆ. ಸೊ ಅಲ್ಲಿಂದ ಶುರುವಾಗಿದ್ದು ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿಯ ಹತ್ಯೆ ನಂತರದಲ್ಲಿ ಆದಂತಹ ಸಾವು ನೋವುಗಳ ಸಂಖ್ಯೆ ಇವತ್ತಿನವರೆಗೆ 1500ಕ್ಕಿಂತ ಹೆಚ್ಚು ಇರಾನ್ನಲ್ಲಿನೇ ಸಾವು ನೋವುಗಳು ಅನ್ನುವಂತ ವರದಿಗಳು ಬರ್ತಾ ಇದೆ. ಇದರ ಜೊತೆಗೆ ಈ ಯುದ್ಧದ ಕರಿಛಾಯೆ ಎಷ್ಟರ ಮಟ್ಟಿಗೆ ಅಂದ್ರೆ ಇಡೀ ಜಗತ್ತಿನಾದ್ಯಂತ ಆವರಿಸಿಕೊಳ್ತಾ ಇದೆ. ಪ್ರತಿನಿತ್ಯವೂ ಕೂಡ ಅದರ ಪ್ರಭಾವ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇನ್ನು ಫೆಬ್ರವರಿ 28ರಿಂದ ಇಲ್ಲಿವರೆಗೂ ನೂರಾರು ಜನ ಕನ್ನಡಿಗರು, ಈ ಗಲ್ಫ್ ಕಂಟ್ರಿಗಳಲ್ಲಿ ಇರುವಂತಹ ಕನ್ನಡಿಗರು ಈ ಯುದ್ಧದ ಪ್ರಭಾವಕ್ಕೆ ಒಳಗಾಗಿ ಅದರ ಪರಿಣಾಮವನ್ನ ಎದುರಿಸಿ ವಾಪಸ್ ತಾಯ್ನಾಡಿಗೆ ಬಂದಂತವರು ಅನೇಕರಿದ್ದಾರೆ. ಇನ್ನೊಂದಿಷ್ಟು ಜನರು ಅದೇ ಕಂಟ್ರೀಸ್ಗಳಲ್ಲಿ ಒದ್ದಾಡ್ತಾ ಇರುವಂತಹ ಪರಿಸ್ಥಿತಿಯಲ್ಲಿ ಇನ್ನೂ ಬಳಲ್ತಾ ಇರುವಂತಹ ಕನ್ನಡಿಗರಿದ್ದಾರೆ. ಬಟ್ ಇವತ್ತು ಇರುವಂತಹ ಮಾಹಿತಿ ಪ್ರಕಾರವಾಗಿ ಈ ಯುದ್ಧ ಒಂದಿಷ್ಟು ಕ್ರಮೇಣವಾಗಿ ತಣ್ಣಗಾಗ್ತಾ ಇದೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇದೆ. ಬಟ್ ಗೊತ್ತಿಲ್ಲ, ಇಸ್ರೇಲ್ ಮತ್ತು ಇರಾನ್ ಮಧ್ಯದಲ್ಲಿ ನೇರ ಯುದ್ಧ ಯಥಾ ಪ್ರಕಾರವಾಗಿ ಇನ್ನೂ ಒಂದಿಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧಕ್ಕೆ ಇಸ್ರೇಲ್ ಮತ್ತು ಅಮೆರಿಕ ಮುನ್ನುಡಿ ಬರೆದು ಇವತ್ತಿಗೆ 8 ದಿನ ಆಯಿತು. ಇರಾನ್, ಇಸ್ರೇಲ್ ಜೊತೆಗೆ ದುಬೈ, ಅಬುದಾಬಿ, ಕುವೈತ್, ಜೋರ್ಡಾನ್, ಲೆಬನಾನ್ ಸೇರಿದಂಗೆ 15 ದೇಶಗಳ ಮೇಲೂ ಕೂಡ ನಿರಂತರವಾಗಿ ದಾಳಿಗಳು ಆಗ್ತಾನೆ ಇದೆ. ಆಪರೇಷನ್ ಎಪಿಕ್ ಫ್ಯೂರಿ ಭಾಗವಾಗಿ ಇರಾನ್ನಲ್ಲಿ 3000ಕ್ಕೂ ಹೆಚ್ಚು ನೆಲೆಗಳನ್ನ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಧ್ವಂಸಗೊಳಿಸಿದ್ದಾವೆ. ಆದರೆ ಇರಾನ್ ಕೂಡ ಮತ್ತೊಂದು ಕಡೆ ಕೈಕಟ್ಟಿ ಕೂತ್ಕೊಂಡಿಲ್ಲ. ಅಮೆರಿಕದ ಸೇನೆಯನ್ನ ಸರ್ವನಾಶ ಮಾಡ್ತೀವಿ ಅಂತ ಹಠಕ್ಕೆ ಬಿದ್ದಿದೆ. ಇರಾನ್ ಕೂಡ ಭೀಕರ ದಾಳಿಯನ್ನ ಮುಂದುವರಿಸ್ತಾ ಇದೆ. ಯುದ್ಧ ಅನ್ನೋದೇ ಕೆಟ್ಟದ್ದು. ಅಂಥದ್ರಲ್ಲಿ ಘೋರಾತಿ ಘೋರ ಯುದ್ಧಕ್ಕೆ ಇಸ್ರೇಲ್ ಅಮೆರಿಕ ಮುನ್ನುಡಿ ಬರೆದಿದೆ. ಇರಾನ್ ನೆಲವನ್ನ ಸರ್ವನಾಶ ಮಾಡಲು ಶುರು ಮಾಡಿ ಇವತ್ತಿಗೆ 8 ದಿನವಾಯಿತು. ಈ 8 ದಿನದಲ್ಲಿ ಚಂಡಮಾರುತದಂತೆ ಕ್ಷಿಪಣಿಗಳು ಎರಡೂ ದೇಶಗಳ ಮಹಾನಗರಗಳನ್ನೇ ಬೂದಿ ಮಾಡಿ ಹಾಕ್ತಿದೆ. ಬೆಂಕಿಯಲ್ಲಿ ಬೆಂದು ಹೋಗುವಂತೆ ಮಾಡುತ್ತಿದೆ. ಇರಾನ್, ಇಸ್ರೇಲ್ ಜೊತೆಗೆ ದುಬೈ, ಅಬುದಾಬಿ, ಕುವೈತ್, ಜೋರ್ಡಾನ್, ಲೆಬನಾನ್ ಸೇರಿದಂತೆ 15 ದೇಶಗಳ ಮೇಲೂ ನಿರಂತರವಾಗಿ ದಾಳಿಗಳಾಗ್ತಾನೇ ಇವೆ. ಮೊನ್ನೆಯಷ್ಟೇ ಇರಾನ್ ದೇಶದ ಟೆಹರಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಇಸ್ರೇಲ್ ಅರ್ಧ ಉಡಾಯಿಸಿತ್ತು. ಈಗ ಮತ್ತೆ ಏರ್ಪೋರ್ಟ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿ ಎಲ್ಲವನ್ನೂ ನೆಲಸಮ ಮಾಡಿದೆ. ಟೆಹರಾನ್ನಲ್ಲಿರುವ ಮೆಹರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗ ಬರೀ ನೆನಪು ಮಾತ್ರ. ಇರಾನ್ ರಾಜಧಾನಿ ಟೆಹರಾನ್ನ ಹೃದಯ ಭಾಗವನ್ನ ಇಸ್ರೇಲ್ ಒಡೆದು ಹಾಕಿದೆ. ಚಂಡಮಾರುತದಂತೆ ಅಪ್ಪಳಿಸಿದ ಬಾಂಬ್ಗಳು, ಹಿಂಸಾತ್ಮಕ ಸ್ಫೋಟಗಳು ಮತ್ತು ತೀವ್ರವಾದ ವೈಮಾನಿಕ ದಾಳಿಯಿಂದ ಇರಾನ್ ಸರ್ಕಾರದ ಪ್ರಮುಖ ಕಚೇರಿಗಳನ್ನೇ ನೆಲಕಚ್ಚಿಸಿದೆ ಇಸ್ರೇಲ್. ಈಗಾಗಲೇ ಇರಾನ್ ದೇಶದ 60% ಸೇನಾ ಶಕ್ತಿಯನ್ನ ನಿರ್ನಾಮ ಮಾಡಿದ್ದೀವಿ ಅಂತಿದ್ದಾರೆ ಟ್ರಂಪ್. ಇಷ್ಟಕ್ಕೂ ಸುಮ್ಮನಾಗದೆ ಅಮೆರಿಕ ದಾಳಿ ಸಂಪೂರ್ಣವಾಗಿ ಹುಚ್ಚುತನಕ್ಕೆ ತಿರುಗಿದೆ. ಕಗ್ಗತ್ತಲ ರಾತ್ರಿಯಲ್ಲಿ ಅಮೆರಿಕ ಹಾಕ್ತಿರೋ ಒಂದೊಂದು ಸ್ಫೋಟಕಗಳು ಇರಾನ್ ನಗರವನ್ನ ಸ್ಮಶಾನ ಮಾಡುತ್ತಿದೆ. ಈ ದೃಶ್ಯ ನೋಡಿ, ಶಾಲಾ ಮಕ್ಕಳು ತಮ್ಮ ಪಾಡಿಗೆ ಅವರದ್ದೇ ಲೋಕದಲ್ಲಿ ಕುಣಿದು ಕುಪ್ಪಳಿಸ್ತಿದ್ರು. ಆದ್ರೆ ಇಸ್ರೇಲ್ ಹಾಕಿದ ಬಾಂಬ್ಗೆ ಕ್ಷಣಾರ್ಧದಲ್ಲಿ ಎಲ್ಲವೂ ಬದಲಾಗಿ ಹೋಯಿತು. ಜೀವ ಉಳಿಸ್ಕೊಳ್ಳೋಕೆ ಶಾಲಾ ಮಕ್ಕಳು ಓಡಿ ಹೋಗೋದು, ಕಟ್ಟಡಗಳ ಗಾಜುಗಳು ಪುಡಿಪುಡಿಯಾಗಿ ಬೀಳೋದು, ಮಕ್ಕಳನ್ನ ರಕ್ಷಿಸಲು ಶಿಕ್ಷಕರು ಓಡಿ ಬರೋ ಭೀಕರ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಂದ್ಹಾಗೆ ಇದು ಇರಾನ್ನ ಕ್ವಾಜ್ವಿನ್ ಪ್ರಾಂತ್ಯದ ಶಾಲೆ ಬಳಿ ನಡೆದ ಬಾಂಬ್ ಸ್ಫೋಟದ ದೃಶ್ಯ. ಈ ದಾಳಿಯಲ್ಲಿ 5 ಮಕ್ಕಳು ಸಾವನ್ನಪ್ಪಿ 45 ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದರು.
ಇಸ್ರೇಲ್ ಜೊತೆ ಕೊಲ್ಲಿ ರಾಷ್ಟ್ರಗಳಿಗೆ ಇರಾನ್ ಬಾಂಬ್. ಆಪರೇಷನ್ ಎಪಿಕ್ ಕ್ರೋಧದ ಭಾಗವಾಗಿ ಇರಾನ್ನಲ್ಲಿ 3,000ಕ್ಕೂ ಹೆಚ್ಚು ನೆಲೆಗಳನ್ನ ಅಮೆರಿಕ ಇಸ್ರೇಲ್ ಧ್ವಂಸ ಮಾಡಿದೆ. ಆದ್ರೆ ಇರಾನ್ ಕೈಕಟ್ಟಿ ಕೂತಿಲ್ಲ. ಅಮೆರಿಕ ಸೇನೆಯನ್ನೇ ಸರ್ವನಾಶ ಮಾಡ್ತೀವಿ ಅಂತ ಹಠಕ್ಕೆ ಬಿದ್ದಿದ್ದು ಇರಾನ್ ಕೂಡ ಭೀಕರ ದಾಳಿ ನಡೆಸ್ತಿದೆ. یه دونم پشتشه یه دونم پشتش هم زد. ಇಸ್ರೇಲ್ ಬಹ್ರೇನ್ ಸಿತ್ರಾದಲ್ಲಿರುವ BAPCO ತೈಲ ಮತ್ತು ಅನಿಲ ಸಂಸ್ಕರಣಾ ಘಟಕವನ್ನೇ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ನಡೆಸಿ ಉಡಾಯಿಸಿದೆ. ಇರಾನ್ ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಇವತ್ತು ಡ್ರೋನ್ ದಾಳಿ ನಡೆಸಿದೆ. ಒಂದು ಕಡೆ ಮೆಟ್ರೋ ರೈಲು ಓಡಾಡುತ್ತಿದೆ, ಇನ್ನೊಂದು ಕಡೆ 10 ವಿಮಾನಗಳು ನಿಂತಿವೆ. ಇದರ ಮಧ್ಯೆ ದುಬೈ ಏರ್ಪೋರ್ಟ್ ಕಟ್ಟಡಕ್ಕೆ ಇರಾನ್ ಡ್ರೋನ್ ಬಂದು ಅಪ್ಪಳಿಸಿದೆ. ದುಬೈ ವಿಮಾನ ನಿಲ್ದಾಣದಿಂದ ಹೊರಡುವ ಎಲ್ಲ ವಿಮಾನಗಳ ಕಾರ್ಯಾಚರಣೆಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿದ್ರು. ದುಬೈ ಮೇಲೆ ದಾಳಿ, ಕ್ಷಮೆ ಕೇಳಿದ ಇರಾನ್ ಅಧ್ಯಕ್ಷ. ಮತ್ತೆ ದುಬೈನಿಂದ ಎಲ್ಲಾ ವಿಮಾನ ಹಾರಾಟ ಪುನಾರಂಭ. ಖಮೇನಿ ಹತ್ಯೆಯ ನಂತರ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಆದ್ರಿವತ್ತು ಮಾಧ್ಯಮಗಳಿಗೆ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಇರಾನ್ ಮೇಲೆ ದಾಳಿ ನಡೆಸುತ್ತಿರೋ ಇಸ್ರೇಲ್, ಅಮೆರಿಕ ಮುಂದೆ ನಾವು ತಲೆ ತಗ್ಗಿಸೋದಿಲ್ಲ. ಆದ್ರೆ ಕೊಲ್ಲಿ ರಾಷ್ಟ್ರಗಳ ಮೇಲೆ ಇರಾನ್ನಿಂದ ದಾಳಿ ನಡೆದಿದ್ದು ನಿಜ, ಇದಕ್ಕೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿಕೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕ ಇಸ್ರೇಲ್ ದೇಶಗಳನ್ನ ಕ್ಷಮಿಸೋದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ನೆರೆಹೊರೆ ದೇಶಗಳ ಮೇಲೆ ದಾಳಿ ಮಾಡಲ್ಲ ಅಂತಾನು ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಹೇಳಿದ್ದಾರೆ. ಇರಾನ್ ಅಧ್ಯಕ್ಷ ಹೇಳಿಕೆ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ದುಬೈನಲ್ಲಿ ಮತ್ತೆ ವಿಮಾನ ಹಾರಾಟ ಶುರುವಾಗಿದೆ. ಇದನ್ನ ದುಬೈನಲ್ಲಿರೋ ಕನ್ನಡಿಗರ ಸಂಘದ ಅಧ್ಯಕ್ಷ ಶಶಿಧರ್ ನಾಗರಾಜಪ್ಪ ಮತ್ತು ಭಾರ್ಗವ್ ನ್ಯೂಸ್ 18ಗೆ ಸ್ಪಷ್ಟಪಡಿಸಿದ್ರು. ಕ್ಲೋಸ್ ಮಾಡಿದ್ದು ನಿಜ, ಆದ್ರೆ ಕ್ಲೋಸ್ ಮಾಡಿ ವಿತಿನ್ 58 ಮಿನಿಟ್ಸ್ ಮತ್ತೆ ಅದನ್ನ ರೆಸ್ಯೂಮ್ ಮಾಡಿದ್ರು. ಇವರು ರಾಜತಾಂತ್ರಿಕವಾಗಿ ಮಾತುಕತೆ ನಡೆಸಿ ಅದನ್ನೆಲ್ಲ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಹಂಗಾಗಿ ಇನ್ಮೇಲೆ ಯಾವುದೇ ತರಹದ ಅಟ್ಯಾಕ್ ದುಬೈ ಮೇಲೆ ಆಗೋದಿಲ್ಲ, UAE ಮೇಲೆ ಆಗೋದಿಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅವ್ರ ಹತ್ರನೇ ಕೊಡಿಸಿದ್ದಾರೆ ಕೂಡ ಇರಾನಿಯನ್ ಅಧ್ಯಕ್ಷರಿಂದ. ಹಂಗಾಗಿ ಎಲ್ಲರಿಗೂ ಕೂಡ ಭರವಸೆ ಇದೆ, ಅದನ್ನ ಅವ್ರು ಮೀರೋದಿಲ್ಲ ಅಂತ ಹೇಳಿ. ಹಂಗಾಗಿ ಇದು ಜಸ್ಟ್ 2-3 ಗಂಟೆಗಳಲ್ಲಿ ಆದಂತ ಬೆಳವಣಿಗೆ. ಸೊ ಹಂಗಾಗಿ ನಮ್ಗೆಲ್ಲ ಒಂದು ಕನ್ಫರ್ಮೇಶನ್ ಇದೆ, ಇನ್ಮೇಲೆ ದುಬೈ ಸೇಫ್ ಆಗಿರುತ್ತೆ, ಆಮೇಲೆ ಇನ್ ಯಾವುದೇ ಅಟ್ಯಾಕ್ ಆಗೋದಿಲ್ಲ ಅಂತ ಹೇಳಿ. ನಮ್ಮ ರಿಪ್ಯಾಟ್ರಿಯೇಷನ್ ಫ್ಲೈಟ್ಸ್ ಗಳು ಹಾರಾಟ ಆಗ್ತಾ ಇದೆ. ಬಟ್ ಟಿಕೆಟ್ ಬುಕಿಂಗ್ ಮಾಡೋದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಏನಾಗುತ್ತೆ ಅಂದ್ರೆ ಟಿಕೆಟ್ ಬುಕ್ ಮಾಡ್ತಾರೆ, ಕೆಲವೊಂದ್ಸತಿ ಪೆಂಡಿಂಗ್ ಅಂತ ಬರುತ್ತೆ, ಒಂದೊಂದು ಕ್ಯಾನ್ಸಲ್ ಆಗ್ತಾ ಇದೆ. ಈಗ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ರಸಲ್ ಕೈಮಾ ಇಂದ ಸ್ವಲ್ಪ ಸೇಫ್ ಅಂತ ಅನ್ಬಿಟ್ಟು, ರಸಲ್ ಕೈಮಾ ಇಲ್ಲಿಂದ ಸ್ವಲ್ಪ ದೂರ ಇದೆ, 200 ಕಿಲೋಮೀಟರ್ ದೂರ ಇದೆ. ಆ ಒಂದು ಏರ್ ಸ್ಪೇಸು ಇರಾನ್ ಕಡೆ ಬರೋದಿಲ್ಲ, ರಸಲ್ ಕೈಮಾ ಇಂದ ಫ್ಲೈಟ್ಸ್ ಗಳು ಹೋಗ್ತಾ ಇದೆ. ಸೊ ನಾನು ಇದ್ರ ಮೂಲಕ ಹೇಳೋದಂದ್ರೆ ಈ ಎಲ್ಲ ಇದು ಕಂಟ್ರೋಲ್ ಅಲ್ಲಿ ಇದೆ. 1-2-3 ಥ್ರೆಟ್ಸ್ ಗಳು ಬರ್ತಾ ಇದೆ, ಬಟ್ ಥಿಂಗ್ಸ್ ಆರ್ ವೆರಿ ಕಂಟ್ರೋಲ್. ನಮ್ಮ ಮಹಾರಾಜರು ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇರಾನ್ ಇನ್ನು ಮುಂದೆ ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಿ ಕ್ಷಮೆ ಕೇಳಿದೆ. ಇನ್ನೊಂದು ಕಡೆ ಇಸ್ರೇಲ್ ಮೇಲೂ ದಾಳಿ ಕಂಟಿನ್ಯೂ ಮಾಡಿದೆ. ಆದ್ರೆ ಇಸ್ರೇಲ್ ಕೈಕಟ್ಟಿ ಕೂತಿಲ್ಲ, ಕ್ಷಣಕ್ಕೂ ಕ್ಷಿಪಣಿಗಳನ್ನ ಹಾರಿಸ್ತಾನೇ ಇದೆ. ದಕ್ಷಿಣ ಲೆಬನಾನ್ನ ನಬಾತಿಹ್ ಜಿಲ್ಲೆಯ ಅನ್ಸರ್ ಪಟ್ಟಣವನ್ನ ಗುರಿಯಾಗಿಸಿ ಇಸ್ರೇಲಿ ವೈಮಾನಿಕ ದಾಳಿ ನಡೆಸಿದ್ದು ಸಾಕಷ್ಟು ವಿನಾಶ ಸೃಷ್ಟಿಸಿದೆ. ಇನ್ನು ಇರಾನ್ ರಾಜಧಾನಿ ಟೆಹರಾನ್ನಲ್ಲಿರುವ ನ್ಯಾಯಾಲಯ ಕಟ್ಟಡ, ಪೊಲೀಸ್ ಪ್ರಧಾನ ಕಚೇರಿ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ಕಟ್ಟಡಗಳು ನಿರ್ನಾಮವಾಗಿವೆ. ಕಟ್ಟಡಗಳ ಅವಶೇಷಗಳನ್ನ ನೋಡುತ್ತಿದ್ರೆ ಇಸ್ರೇಲ್ ಹಾಕ್ತಿರೋ ಬಾಂಬ್ಗಳ ತೀವ್ರತೆ ಎಷ್ಟಿದೆ ಅನ್ನೋದು ಗೊತ್ತಾಗಿದೆ. ಘೋರ ಯುದ್ಧದಲ್ಲಿ ಸಾವು ನೋವು, ಆದ ನಷ್ಟ ಅಘೋರ. ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಘೋರ ಯುದ್ಧದ 8ನೇ ದಿನವೂ ಕಂಟಿನ್ಯೂ ಆಗ್ತಿದೆ.
ಯಾವಾಗ ನಿಲ್ಲುತ್ತೆ ಅನ್ನೋದನ್ನ ಊಹಿಸೋಕ್ಕಾಗಲ್ಲ. ಆದ್ರೆ ಈ 8 ದಿನದಲ್ಲಿ ಆದ ಸಾವು ನೋವು ನಷ್ಟಗಳು ಮಾತ್ರ ಅಪಾರ. ಅಂತಾರಾಷ್ಟ್ರೀಯ ವರದಿ ಪ್ರಕಾರ ಇರಾನ್ ದೇಶಕ್ಕೆ ಸಿಕ್ಕಿರುವ ಲೆಕ್ಕ. ಆದ್ರೆ ಈ ಯುದ್ಧ ಮುಗಿಯೋದ್ರೊಳಗೆ ಇನ್ನೆಷ್ಟು ಜನರ ಜೀವ ಯುದ್ಧಕ್ಕೆ ಬಲಿಯಾಗುತ್ತೋ ಗೊತ್ತಿಲ್ಲ. ಇನ್ನು ದುಬೈನಲ್ಲಿ ರಿಯಲ್ ಎಸ್ಟೇಟ್ ವಹಿವಾಟು 40% ಕಡಿತವಾಗಿದೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ 20% ಆರ್ಥಿಕ ನಷ್ಟವಾಗಿದೆ. ಕಚ್ಚಾ ತೈಲ ಬ್ಯಾರೆಲ್ಗೆ $75 ರಿಂದ $120 ಏರಿಕೆಯಾಗಿದೆ. ಅಂತಾರಾಷ್ಟ್ರೀಯ ಷೇರು ಮಾರುಕಟ್ಟೆಗೆ 25 ಲಕ್ಷ ಕೋಟಿ ರೂಪಾಯಿ ನಷ್ಟವಾಗಿದೆ. 30 ದೇಶಗಳ ಆಮದು ರಫ್ತು ಸ್ಥಗಿತವಾಗಿದೆ. ಇಂಥ ಯುದ್ಧ ನಿಜಕ್ಕೂ ಬೇಕಾ ಅನ್ನೋದು ಎಲ್ಲರ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಇರಾನ್ ವರ್ಸಸ್ ಇಸ್ರೇಲ್ ಮಧ್ಯದಲ್ಲಿ ನಡೀತಾ ಇರುವಂತಹ ಈ ಒಂದು ಘೋರ ಯುದ್ಧ ಇವತ್ತಿಗೆ ಬರೋಬ್ಬರಿ 1 ವಾರ ಅಂದ್ರೆ 8ನೇ ದಿನಕ್ಕೆ ಕಾಲಿಟ್ಟಾಗಿದೆ. ಬಟ್ ಇವತ್ತು ಒಂದಿಷ್ಟು ಬೆಳವಣಿಗೆಗಳು ಆಗಿರುವಂತದ್ದು ದುಬೈನಲ್ಲಿರುವಂತಹ ಕನ್ನಡಿಗರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರವಾಗಿ ಒಂದಿಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಆಲ್ಮೋಸ್ಟ್ ಯುದ್ಧ ತಣ್ಣಗಾಗ್ತಾ ಇದೆ. ಅದು ಕೂಡ ಗಲ್ಫ್ ಕಂಟ್ರಿಗಳ ಮೇಲೆ ಇರಾನ್ ಮಾಡ್ತಾ ಇದ್ದಂತ ಅಟ್ಯಾಕ್ ಅನ್ನ ನಿಲ್ಲಿಸುತ್ತೆ ಅನ್ನುವಂತ ರೀತಿಯಲ್ಲಿ ಇರಾನ್ನ ನೂತನ ಅಧ್ಯಕ್ಷ, ನೂತನ ಸರ್ವೋಚ್ಚ ಅಧಿಕಾರಿ, ನಾಯಕ ಕ್ಷಮೆ ಕೇಳಿದ್ದಾರೆ ಅನ್ನುವಂತ ವಿಚಾರ. ಆದ್ರೆ ಇರಾನ್ನ ಈ ರೋಷಾಗ್ನಿ ಇಸ್ರೇಲ್ ಮುಂದೆ ವಿರುದ್ಧವಾಗಿ ಮುಂದುವರಿತಾ ಇದೆ. ಬಟ್ ನೋಡೋಣ ಇದು ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಅಂತ. ಮುಂದಿನ ಸುದ್ದಿಗೆ ಹೋಗೋಣ. ಹರ್ಮುಜ್ ಜಲಸಂಧಿ ದಾಟದ ಹಡಗು ಭಾರತಕ್ಕೂ ತಟ್ಟಿತು ಯುದ್ಧದ ಎಫೆಕ್ಟ್. ಅಡುಗೆ ಅನಿಲ, ಅಡುಗೆ ಎಣ್ಣೆ ಬೆಲೆ ಹೆಚ್ಚಳ, ದುಬಾರಿ ದುನಿಯಾ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಜಗತ್ತಿನ ಯಾವುದೋ ಮೂಲೆಯಲ್ಲಿ ಯುದ್ಧ ನಡೆದ್ರೆ ನಮಗೇನು, ಅದರಿಂದ ನಮಗೇನು ಪ್ರಭಾವ ಆಗುತ್ತೆ, ನಮಗೇನು ಪ್ರಾಬ್ಲಮ್ ಇಲ್ಲಲ್ವಾ ಅಂದುಕೊಳ್ಳೋದು ಶುದ್ಧ ತಪ್ಪು. ಅದರ ಪ್ರಭಾವ ಈಗ ಭಾರತದ ಮೇಲೂ ಕೂಡ ಬೀರ್ತಾ ಇದೆ. ಪ್ರಪಂಚದ ಎಲ್ಲೇ ಯುದ್ಧಗಳಾದ್ರೂ ಕೂಡ ಆಮದು ರಫ್ತು ಪ್ರಕ್ರಿಯೆಗೆ ಮೊದಲು ತೊಡಕಾಗುತ್ತೆ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳಿಗೆ ದಿಗ್ಬಂಧನ ಹಾಕಿರುವ ಕಾರಣಕ್ಕೆ ಕಚ್ಚಾ ತೈಲ ಹಾಗೂ ಗ್ಯಾಸ್ ಪೂರೈಕೆಯಲ್ಲಿ ಈಗ ವ್ಯತ್ಯಯ ಆಗ್ತಾ ಇದೆ. ಇದರ ಪರಿಣಾಮವಾಗಿ ಗೃಹ ಬಳಕೆ ಸಿಲಿಂಡರ್, ವಾಣಿಜ್ಯ ಬಳಕೆ ಸಿಲಿಂಡರ್, ಅಡುಗೆ ಎಣ್ಣೆ ಸೇರಿದಂತೆ ಹಲವು ವಸ್ತುಗಳ ಬೆಲೆಗಳು ಏರಿಕೆ ಆಗ್ತಾ ಇದೆ. ಜನಗಳ ಬಗ್ಗೆ ಚಿಂತನೆ ಖಂಡಿತ ಇಲ್ಲ. 50% ರೈಸ್ ಮಾಡಿದ್ರೆ ಹೇಗೆ ಇದು ಈ ತರ ಆಗ್ಬಿಟ್ರೆ? ಬ್ರಿಟನ್ ಕಮ್ಮಿ ಇದೆ ಸರ್, ಸ್ಟಾಕು ಬರ್ತಾ ಇಲ್ಲ. ನಿಲ್ದೇ ಇದ್ರೆ ಖಂಡಿತವಾಗ್ಲೂ ಇನ್ನೊಂದು 3-4 ರೂಪಾಯಿ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆದ್ರೆ ಇಂಡಿಯಾದಲ್ಲೂ ಅದರ ನೇರ ಪರಿಣಾಮ ಬೀರುತ್ತಿದೆ. ಜಗತ್ತಿನಲ್ಲಿ ಎಲ್ಲೇ ಯುದ್ಧಗಳಾದ್ರೂ ಕೂಡ ಆಮದು ರಫ್ತು ಪ್ರಕ್ರಿಯೆಗೆ ತೊಡಕಾಗುತ್ತೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿಯುತ್ತೆ. ಅದಷ್ಟೇ ಸಾಕು, ಭಾರತದಲ್ಲಿ ಮೂಲಭೂತ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗೇ ಬಿಡುತ್ತೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಎಫೆಕ್ಟ್ ಭಾರತಕ್ಕೆ ಜೋರಾಗಿ ತಟ್ಟಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳಿಗೆ ದಿಗ್ಬಂಧನ ಹಾಕಿರುವ ಕಾರಣಕ್ಕೆ ಕಚ್ಚಾ ತೈಲ ಹಾಗೂ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗ್ತಿದೆ. ಹೀಗಾಗಿ LPG ದರ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಪ್ರತಿ ಮನೆಗಳಲ್ಲೂ ಬಳಸುವ 14 kg ತೂಕದ ಗೃಹ ಬಳಕೆ ಸಿಲಿಂಡರ್ ಬೆಲೆ ಏಕಾಏಕಿ 60 ರೂಪಾಯಿ ಹೆಚ್ಚಳವಾಗಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆ 120 ರೂಪಾಯಿ ಹೆಚ್ಚಳವಾಗಿದೆ. ಪ್ರತಿ ಲೀಟರ್ ಅಡುಗೆ ಎಣ್ಣೆ ಬೆಲೆಯನ್ನ 5 ರಿಂದ 6 ರೂಪಾಯಿಗೆ ಏರಿಸಿದೆ ಕೇಂದ್ರ. ಯುದ್ಧ ನಿಲ್ದೇ ಇದ್ರೆ ಖಂಡಿತವಾಗ್ಲೂ ಇನ್ನೊಂದು 3-4 ರೂಪಾಯಿ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಈಗ ಇದು ಕರೆನ್ಸಿ ಮೇಲೆ ಡಿಪೆಂಡ್ ಸರ್. ಪರ್ಚೇಸ್ ಮಾಡೋದೆಲ್ಲ ಅವರು ಡಾಲರ್ಸ್ ಮೇಲೆ ಇದು ಮಾಡ್ತಾರೆ. ಯುದ್ಧ ಸ್ಟಾರ್ಟ್ ಆದಮೇಲೆ ಡಾಲರ್ ಸುಮಾರು 1.5 ರಿಂದ 2 ರೂಪಾಯಿ ಜಾಸ್ತಿ ಆಗಿದೆ. ಆದರೂ ಆಟೋಮೆಟಿಕ್ ಆಗಿ ಅದ್ರ ಮೇಲೆ ಇದಾಗುತ್ತೆ. ಪ್ಲಸ್ ಸನ್ಫ್ಲವರ್ ಆಯಿಲ್ ಎಲ್ಲ ನಮ್ಮ ಇರಾನ್ ಇದರಿಂದನೇ ಬರಬೇಕು. ಪಾಮ್ ಆಯಿಲ್ ಆದರೆ ಮಲೇಷಿಯಿಂದ ಡೈರೆಕ್ಟಾಗಿ ಬರುತ್ತೆ. ಹರ್ಮುಜ್ ಜಲಸಂಧಿಯಿಂದ ಬರಬೇಕು. ಅಲ್ಲೇನೋ ಶಿಪ್ ಎಲ್ಲ ಇದಾದರೆ ಕಷ್ಟ ಆಗುತ್ತೆ. ಮೂಲ ಅಗತ್ಯ ವಸ್ತುಗಳಾದ ಗ್ಯಾಸ್, ಎಣ್ಣೆ ಬೆಲೆ ಏರಿಕೆ ವಿರುದ್ಧ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಬಡ ಜನಗಳು ಇದರಲ್ಲಿ ಜೀವನ ನೀವು ಗಂಜಿ ಕುಡೀರಿ ಅಂತ ಹೇಳ್ತಾರೆ. ನೀವು ಎಣ್ಣೆ ಯಾಕೆ ಯೂಸ್ ಮಾಡ್ತೀರಾ? ಸರ್ಕಾರ ಹೇಳೋದು ಗಂಜಿ ಕುಡಿದ್ರೆ ಗಂಜಿ ಕಾಯಿಸೋಕೆ ನಿಮ್ಗೆ ಸಿಲಿಂಡರ್ ಅಷ್ಟು ಬೇಕಾಗಲ್ಲ, ಅದಕ್ಕೆ ಎಣ್ಣೆ ಬೇಕಾಗಲ್ಲ. ಅವ್ರ ಉದ್ದೇಶ ಅದು. ಬಟ್ ನಾವು ನಿಮ್ ತರನ ಅನ್ನ ಬೇಯಿಸ್ಕೊಂಡು ತಿನ್ಬೇಕು, ಅನ್ನಕ್ಕೊಂದು ಚಿತ್ರಾನ್ನ ಮಾಡಬೇಕು ಅಂದ್ರೂ ಅದಕ್ಕೆ ಎಣ್ಣೆ ಬೇಕು, ಸಿಲಿಂಡರ್ನು ಜಾಸ್ತಿ ಬೇಕು. ಸರ್ಕಾರದ ಉದ್ದೇಶ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಮಾಡ್ಕೋತಿದ್ದಾರೆ. ಬಟ್ ನಮ್ಮ ಬಡ ಜನಗಳಿಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಈ ಸರ್ಕಾರ ನಿಜವಾಗ್ಲೂ ಯೋಚನೆ ಮಾಡ್ತಿಲ್ಲ. ಕೇಂದ್ರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಯಾರು ಕೂಡ ಬಡ ಜನಗಳ ಬಗ್ಗೆ ಚಿಂತನೆ ಖಂಡಿತ ಇಲ್ಲ ಇವರಿಗೆ. ಎಣ್ಣೆ ಮತ್ತೆ ಗ್ಯಾಸು ಅದನ್ನೇ ಅಂತ ಅಲ್ಲ, ಪೆಟ್ರೋಲ್ ಇಂದ ಪ್ರತಿಯೊಂದೂ ಎಲ್ಲ ಜಾಸ್ತಿ ಆಗಿದೆ. ತುಂಬಾನೇ ಜೀವನ ಮಾಡೋದು ಬಡವರು ಕಷ್ಟ ಆಗ್ತಾ ಇದೆ. ಇವತ್ತಿನ ದಿವಸದಲ್ಲಿ 5,000 10,000 ಸಂಬಳ
ತಗೊಂಡು ಜೀವನ ಮಾಡೋದು ತುಂಬ ಕಷ್ಟ ಇದೆ. ಏನೋ ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡು ಮಾಡೋ ಅಂಥವ್ರು ಅಟ್ಲೀಸ್ಟ್ 2 ಹೊತ್ತು ನೆಮ್ಮದಿಯಾಗಿ ಊಟ ಆದರೂ ಮಾಡ್ತಾರೆ. ನಾವು 10,000 ತಗೊಂಡು ಹೆಂಗ್ ಜೀವನ ಮಾಡೋದು? ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಸರ್. ಇನ್ನು ಯುದ್ಧದಿಂದಾಗಿ ಆಟೋ LPG ಬೆಲೆ ಕೂಡ ಹೆಚ್ಚಾಗಿದೆ. 4 ದಿನಗಳ ಹಿಂದೆ 1 ಲೀಟರ್ಗೆ 59 ರೂಪಾಯಿ ಇದ್ದ ಬೆಲೆ ಈಗ 64 ರೂಪಾಯಿಗೆ ಏರಿಕೆಯಾಗಿದೆ. ಗ್ಯಾಸ್ ಬಂಕ್ಗಳ ಮುಂಭಾಗದಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. 3 ದಿನದ ದರ ಹೆಚ್ಚಾಗಿದೆ, ಮತ್ತೆ ಅವೈಲಬಿಲಿಟಿನೂ ಕಮ್ಮಿ ಇದೆ ಸರ್. ಸ್ಟಾಕು ಬರ್ತಾ ಇಲ್ಲ. ನೋಡೋಣ, ಈ ನಾಳೆ ಏನಾರು ಬಂದ್ರೆ ಸೇಲ್ ಮಾಡ್ತೀವಿ, ಇಲ್ಲ ಸ್ಟಾಪ್ ಮಾಡ್ಬೇಕಾಗುತ್ತೆ. ಈಗ ಮೊದಲು 59, 73 ಇತ್ತು, 74 ಇತ್ತು ಪರ್ ಲೀಟರ್. ಈಗ ಮೊನ್ನೆಯಿಂದ 5 ರೂಪೀಸ್ ಜಾಸ್ತಿ ಆಗಿದೆ, 64, 74 ಆಗಿದೆ. ಇವತ್ತು ಎಷ್ಟಾಗುತ್ತೋ ಗೊತ್ತಿಲ್ಲ ಸರ್, ಅವೈಲಬಿಲಿಟಿ ಇಲ್ಲ ನಮ್ದು. ಇವತ್ತು ಸ್ಟಾಕ್ ಇವರೆಗೂ ಇದೆ. ನಾಳೆ ಏನಾದ್ರು ಕ್ಲೋಸ್ ಆದ್ರೆ ಏನು ಬರಲಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ ಸರ್. ಮತ್ತೊಂದೆಡೆ ಪಠ್ಯಪುಸ್ತಕಗಳ ಬೆಲೆ ಕೂಡ ಏರಿಕೆ ಆಗ್ತಿದೆ. 2026-27ನೇ ವರ್ಷದ ಪಠ್ಯಪುಸ್ತಕಗಳ ಬೆಲೆ 40% 50% ಏರಿಕೆ ಆಗಲಿದೆ. 3ನೇ ಕ್ಲಾಸ್ ಪರಿಸರ ಅಧ್ಯಯನ ಪುಸ್ತಕದ ಬೆಲೆ 22 ರೂಪಾಯಿಯಿಂದ 45 ರೂಪಾಯಿಗೆ ಏರಿಕೆ ಆಗಲಿದೆ. 2ನೇ ತರಗತಿಯ ಗಣಿತ ಪುಸ್ತಕದ ಬೆಲೆ 25ರಿಂದ 51 ರೂಪಾಯಿಗೆ ಹೆಚ್ಚಳವಾಗಲಿದೆ. 4ನೇ ತರಗತಿಯ ಪುಸ್ತಕದ ಬೆಲೆ 31 ರೂಪಾಯಿಯಿಂದ 51 ರೂಪಾಯಿಗೆ ಹೆಚ್ಚಳವಾಗಲಿದೆ. 1ನೇ ತರಗತಿಯ ಮೃದಂಗ ಪುಸ್ತಕದ ಬೆಲೆ 42 ರೂಪಾಯಿಯಿಂದ 60 ರೂಪಾಯಿಗೆ ಏರಿಕೆ ಆಗಲಿದೆ. ಈ ಬೆಲೆ ಹೆಚ್ಚಳದ ವಿರುದ್ಧ ಖಾಸಗಿ ಶಾಲೆಗಳ ಒಕ್ಕೂಟ ಆಕ್ರೋಶ ಹೊರಹಾಕಿದೆ. ಶಿಕ್ಷಣ ಇಲಾಖೆಗೆ ದೂರು ಕೊಡಲು ಖಾಸಗಿ ಶಾಲೆಗಳ ಒಕ್ಕೂಟ ನಿರ್ಧರಿಸಿದೆ. ಪೋಷಕರು ಕಳೆದ ವರ್ಷನೇ ಇದ್ರ ಬಗ್ಗೆ ಅಪಸ್ವರ ಎತ್ತಿದಾಗ ನಾವು ಕನ್ವಿನ್ಸ್ ಮಾಡಿದ್ದೇವೆ. ಈ ಸಾರಿ ಈಗ ಆಲ್ರೆಡಿ ಇಂಡೆಂಟ್ ಹಾಕ್ಬಿಟ್ಟಿದ್ದೇವೆ, ಹಳೆ ದರವನ್ನೇ ಕೌಂಟ್ ಮಾಡಿ ತಗೊಳ್ತಾರೆ ಅಂತ ಒಂದು ಪೋಷಕರಲ್ಲಿ ಮನಸ್ಸಿನಲ್ಲಿರುತ್ತೆ. ಈಗ ಇದಕ್ಕಿದ್ದಾಗ 50% ರೈಸ್ ಮಾಡಿದ್ರೆ ಹೇಗೆ ಇದು ಈ ಥರ ಆಗ್ಬಿಟ್ರೆ? ಅದರಲ್ಲೂ ಕೂಡ ಖಾಸಗಿ ಅನುದಾನ ರಹಿತ ಶಾಲೆಗಳಿಗೆ ಕಡ್ಡಾಯನೇ ಮಾಡಂಗಿಲ್ಲ, ಹೈಕೋರ್ಟ್ ಆದೇಶ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧದ ಕಾರ್ಮೋಡ ರಾಜ್ಯ ಕರಾವಳಿಗೂ ತಟ್ಟಿದೆ. ರಾಜ್ಯ ಕರಾವಳಿ ಭಾಗದ ಕಾಫಿ, ಗೋಡಂಬಿ, ಮೀನಿನ ಉತ್ಪನ್ನಗಳ ರಫ್ತು ಸ್ಥಗಿತವಾಗಿರುವ ಕಾರಣಕ್ಕೆ ಸಂಕಷ್ಟ ಎದುರಾಗಿದೆ. ಮಂಗಳೂರು ಬಂದರಿನಲ್ಲಿ 54 ಕಂಟೈನರ್ಗಳು ನಿಂತಿದ್ದು ಕರಾವಳಿ ಉದ್ಯಮ ಸಂಕಷ್ಟಕ್ಕೀಡಾಗುವ ಸಾಧ್ಯತೆಗಳಿವೆ. ಮಾತ್ರ ಇದರದ್ದು ಇಂಪ್ಯಾಕ್ಟ್ ಏನಂತ ಹೇಳಿದರೆ, ಆ್ಯಸ್ ಐ ವಾಸ್ ಟೆಲ್ಲಿಂಗ್, ನಾನು ಹೇಳುವಾಗೆ ಈಗ ಇಮಿಡಿಯೇಟ್ ಆಗಿ ನಮಗೆ ಏನು ಕಾನ್ಸಿಕ್ವೆನ್ಸ್ ನೆಕ್ಸ್ಟ್ ಒಂದು ತಿಂಗಳ ಒಳಗೆ ಏನು ಇದು ಆಗಲಿಕ್ಕಿಲ್ಲ. ಈ ವಾರ್ ಮುಂದೆ ಹೋದರೆ ಮತ್ತು ನಮ್ಮದು ಲಾಜಿಸ್ಟಿಕ್ಸ್ ಕಾಸ್ಟ್ ಮತ್ತು ಅವೈಲಬಿಲಿಟಿ ಆಫ್ ಶಿಪ್ಪಿಂಗ್ ಲೈನ್ಸ್ ಮತ್ತು ಆಫ್ಕೋರ್ಸ್ ಈಗ ಮಿಡ್ಲ್ ಈಸ್ಟನ್ನೇ ಡಿಪೆಂಡ್ ಆಗಿರುವ ಇಲ್ಲಿಂದ ಸಪ್ಲೈಯರ್ಸ್ ಇರುತ್ತಲ್ಲ, ಅವರಿಗೆಲ್ಲ ತೊಂದರೆ ಆಗುತ್ತೆ. ಈ ಮಧ್ಯೆ LPG ಬೆಲೆ ಏರಿಕೆ ಸಂಬಂಧ ರಾಜಕೀಯ ಕಚ್ಚಾಟಗಳೂ ಜೋರಾಗಿವೆ. LPG ಬೆಲೆ ಏರಿಸಿದ ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ತರಾಟೆಗೆ ತೆಗೆದುಕೊಂಡರು. ಅದಕ್ಕೆ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ಟಾಂಗ್ ಕೊಟ್ಟಿದ್ದಾರೆ. ಮೋದಿಯವರೆಲ್ಲಿದ್ದಾರೆ? ಮೋದಿಯವರಿಗೆ ಪಾಪ ಮೀಟ್ ಮಾಡಬಾರ್ದಂತಿಲ್ಲ. ನಿಮ್ಮ ಹೀರೋಯಿನ್ ಬಂದು ಮದುವೆ ಆದ್ರಲ್ರಿ, ರಶ್ಮಿಕಾ ಮಂದಣ್ಣ ಅವರು ಮತ್ತೆ ಇನ್ನೊಬ್ಬ ವಿಜಯ್ ಅವ್ರಿಗೆ ಭೇಟಿಯಾಗ ಪುರ್ಸೊತ್ತಿದೆ. ಇಷ್ಟು ನಮ್ಮ ದೇಶದ ಮರ್ಯಾದೆ ಹರಾಜಾಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋ ಪುರ್ಸೊತ್ತಿಲ್ವಾ? ಮೀಟ್ ಮಾಡಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಅವರೇ ಹೋಗಿ ಕೇಳ್ಕೊಂಡಿದ್ದಾರಾ, ಇವರೇ ಕರ್ಸ್ಕೊಂಡಿದ್ದಾರಾ, ದಟ್ ಇಸ್ ಓಕೆ, ಇಟ್ಸ್ ಯರ್ ಪರ್ಸನಲ್ ಮ್ಯಾಟರ್. ಬಟ್ ಆಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, I will deeply appreciate your concern on the current crisis than going wishing for marriage. ನಾಳೆ ನೋಡಿ ಮತ್ತೆ ನಿನ್ನೆ ಸೆಮಿಫೈನಲಿಗೆ ವಿಶ್ ಮಾಡಿದ್ರು, ಅದಕ್ಕೆ ಪುರ್ಸೊತ್ತಿದೆ. ನಾಳೆ ಫೈನಲ್ ಇದೆ, ಆಲ್ ದ ಬೆಸ್ಟ್ ಅಂತಾರೆ ಬೆಳಿಗ್ಗೆ. ನೋಡ್ರಿ ನೀವು, ಅವಿವೇಕತನದ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡಬಾರ್ದು, ಅವಿವೇಕಗಳಿಗೆ ಉತ್ತರ ಕೊಡಬಾರ್ದು. ಅವರು ನಿಜವಾಗ್ಲೂ ಪ್ರಜ್ಞೆ ಇದ್ದು ಅವಲೋಕನ ಮಾಡಿ ತಪ್ಪಾಗಿದ್ದರೆ ಪ್ರಶ್ನೆ ಕೇಳಿದ್ರೆ, ಪ್ರಬುದ್ಧರು ಇದಕ್ಕೆ ಏನಾದರೂ ಇದ್ದರೆ ನಾವು ಉತ್ತರ ಕೊಡಬೇಕಂತ. ಅಪ್ರಬುದ್ಧ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಯುದ್ಧ ನಿಲ್ಲೋ ಲಕ್ಷಣಗಳು ಕಾಣುತ್ತಿಲ್ಲ, ಹಡಗುಗಳ ಸಂಚಾರವಿಲ್ಲ. ಹೀಗೆ ಆದ್ರೆ ಬೆಲೆಗಳು ಗಗನ ದಾಟಿ ಹೋಗೋದ್ರಲ್ಲಿ ಸಂಶಯಗಳೇ ಬೇಡ. ಯುದ್ಧ ನಿಲ್ಲದಿದ್ರೆ ಮತ್ತಷ್ಟು ಬರೆ ಬೀಳುವುದಂತೂ ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.